ನಿಮಗೆ ಗೊತ್ತಿರಬಹುದು ಭಾವನ್ ಅವರ ಮೇಲೆ ದಿಲೀಪ್ ಅವರು ಮಾಡಿದಂತಹ ಒಂದು ಅಟೆಂಪ್ಟ್ ಆಗಿರಬಹುದು. ಅದರ ನಂತರ ಅಮ್ಮ ಅಸೋಸಿಯೇಷನ್ ಇಂದ ದಿಲೀಪ್ ಅವರನ್ನ ಕಂಪ್ಲೀಟ್ ಆಗಿ ಹೊರ ಹಾಕಿದ್ರು, ಯಾವುದೇ ಫಿಲಮ್ ಅಲ್ಲಿ ಆಕ್ಟ್ ಮಾಡುವಂಗಿಲ್ಲ ಅಂತ ಹೇಳ್ತಿದ್ರು. ಇದು ನಿಮ್ಗೆ ಗೊತ್ತಿರೋ ವಿಚಾರ. ಬಟ್ ಅದಾದ ಮೇಲೂ ಕೂಡ ಅವರು ಇವತ್ತು ರಾಜಾರೋಷವಾಗಿದ್ದಾರೆ. ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು ಒಂದಿಷ್ಟು ಸೆಲೆಬ್ರಿಟಿಗಳಿಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಹೇಮಾ ಕಮಿಟಿ ಬಂದ ಮೇಲೆ ಅವ್ರ ಮೇಲೆ ಕ್ರಮಗಳಾಗಿದ್ಯಾ? ಈ ಹೇಮಾ ಕಮಿಟಿ ಹುಟ್ಟಿದ್ಯಾವಾಗ? ಈ ಪ್ರಕರಣ ಆದ್ಮೇಲೆ ಹುಟ್ಕೊಂತ ಇದು ಯಾವಾಗದಿಂದ ಈ ಹೇಮಾ ಕಮಿಟಿ ಬೆಳವಣಿಗೆ ಬಂದಿದೆ ಅಂತ? ಇದೊಂದು ಜಡ್ಜ್ ಹೆಸರಲ್ಲಿ ಬಂದಿರುವಂತಹ ಕಮಿಟಿ ಅಂತ ಕೂಡ ತಿಳ್ಕೊಂಡಿದೀವಿ. ದೀಪಿಕಾ ಅವರೇ, ನಮಗೆ 2017 ನಾವು ಫೈರ್ ಶುರು ಮಾಡಿದ್ವಿ. ಫೈರ್ ಶುರು ಆದಮೇಲೆ ಆ ಒಂದು ದುರ್ಘಟನೆ ಅದರಲ್ಲಿ ದಿಲೀಪ್ತು ಮತ್ತು ನಮ್ಮ ಕನ್ನಡ ಚಿತ್ರದ ಮಹಿಳೆಯರ ಮೇಲೆ ಆಯಿತು. ಅದಾದ ಮೇಲೆ WCC ಅಂತ ಕೇರಳದಲ್ಲಿ ಅವರು ಶುರು ಮಾಡಿಕೊಂಡ್ರು. WCC ಅಂದರೆ ವುಮೆನ್ ಇನ್ ಸಿನಿಮಾ ಕಲೆಕ್ಟಿವ್. ಅವಾಗ ಏನಾಯಿತು ಅಂದರೆ ಇಂಥ ಒಂದು ದೌರ್ಜನ್ಯ ಆಗ್ತಾ ಇದೆ, ಇಂಥ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಅನೇಕ ಕಾಳಜಿ ಇರೋ ಮಹಿಳೆಯರು, ಅನೇಕ ಸಮಾನತಾವಾದಿ ಮನಸ್ಥಿತಿ ಇರೋರು, ಸ್ತ್ರೀವಾದಿಗಳು ಇವರೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡು ನಾವು ಇದನ್ನು ಖಂಡಿಸಬೇಕು ಅಂತ ಮಾಡಿದ್ರು. ಸೊ ನಾವು ಕೂಡ ಆ ಟೈಮ್ನಲ್ಲಿ ಫೈರ್ ಆಗಿ ಅವಾಗ ಯಾವಾಗ ಮೋಹನ್ ಲಾಲ್ ಅವರು ಮೊದಲನೇ ಬಾರಿಗೆ ಅವರು ಇದೆ ಅಮ್ಮ ಹೆಡ್ ಆದಾಗ ಮೋಹನ್ ಲಾಲ್ ಅವರು ಫಸ್ಟ್ ಕೆಲಸ ಮಾಡೋದವರು ದಿಲೀಪನ್ನು ರೀಇನ್ಸ್ಟೇಟ್ ಮಾಡ್ತಾರೆ. ಅವಾಗ ದಿಲೀಪ್ ಅವ್ರನ್ನ ಆಚೆ ಹಾಕಿದ್ರು ಎಷ್ಟೋ ಸಲ. ಅವ್ರನ್ನ ಯಾವ ಒಂದು ಕಾನೂನು ಅವ್ರ ಒಂದು ಇನ್ನಸೆನ್ಸ್ ಬರದೇ ಇದ್ರೂ ಕೂಡ ಅವ್ರನ್ನ ರೀಇನ್ಸ್ಟೇಟ್ ಮಾಡಿದಾಗ ನಾವು ಕನ್ನಡ ಚಿತ್ರರಂಗದಲ್ಲಿ ಫೈರಿಂದ 50 ಜನನ ಹೆಸರು ಸಹಿ ಹಾಕ್ಕೊಂಡು ಈ ರೀಇನ್ಸ್ಟೇಟ್ಮೆಂಟ್ ನಮಗೆ ಒಪ್ಪಿಗೆ ಇಲ್ಲ, ಇದನ್ನು ನಾವು ಖಂಡಿಸ್ತೀವಿ ಅಂತ ನಾವೆಲ್ಲ ಸೇರಿ ಫೈರಿಂದ ಮಾಡಿದ್ವಿ. ಅದು ಒಂದು ನಮಗೆ ನಾವು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ವಿ. ನಾವು ಕೂಡ ಇದು ಸರಿಯಲ್ಲ ಅಂತ ಹೇಳಿದ್ವಿ. ಸೊ ನಮಗೆ ಇವತ್ತಿನ ದಿನ ಈ ಒಂದು ಅನೇಕ ಹೋರಾಟಗಳಿಂದ ನಮಗೆ ಒತ್ತಡ ಇವ್ರ ಮೇಲೆ ಸರ್ಕಾರ ಮೇಲೆ ಒತ್ತಡ ಆದಮೇಲೆ WCCಯಿಂದ ಹೇಮಾ ಕಮಿಟಿ ರಿಪೋರ್ಟ್ ಆಯಿತು. ಸೊ ನಮಗೆ ಹೇಮಾ ಕಮಿಟಿ ರಿಪೋರ್ಟ್ ಆಗಕ್ಕೆ ಈ ಒಂದು WCCಯ ಗಟ್ಟಿ ಧ್ವನಿನೂ ಇದೆ. ಮತ್ತು ಇವ್ರದ್ದು ಪಿನರಯಿ ವಿಜಯನ್ ಅವ್ರದ್ದು ಕೂಡ ಒಂದು ಲಿಂಗ ಸಮಾನತೆ, ಅವರ ಇಡೀ ಅಡ್ಮಿನಿಸ್ಟ್ರೇಷನ್, ಅವರ ಇಡೀ ಸರ್ಕಾರಕ್ಕೆ ಒಂದು ಕಾಳಜಿ ಇದೆ. ಸೊ ನಮಗೆ ಇದೆಲ್ಲ ಅನೇಕ ಕಾರಣಗಳಿಂದ ಈ ಒಂದು ಆಗಿದೆ. ದಿಲೀಪ್ ಅವ್ರದ್ದು ವೈಯಕ್ತಿಕವಾಗಿ ಇದನ್ನು ನೋಡೋ ಪ್ರಶ್ನೆ ಅಲ್ಲ, ಇದು ಒಂದು ವ್ಯವಸ್ಥಿತ ಒಂದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಒಂದು ಕಾರಣ ಆಯಿತು. ವೈಯಕ್ತಿಕವಾಗೂ ಅವ್ರದ್ದೇನು ಯಾರು ತಪ್ಪಿತಸ್ಥರು ಅವ್ರಿಗೆ ಅದು ಒಂದು ಇದಾಗಬೇಕು, ಅದು ನ್ಯಾಯ ಎರಡು ಕಡೆ ಆಗಬೇಕು. ಆದರೆ ನಮಗೆ ಅದಕ್ಕಿಂತ ಹೆಚ್ಚಾಗಿ ಈ ಅನ್ಯಾಯದ ವ್ಯವಸ್ಥೆನ ಪ್ರಶ್ನೆ ಮಾಡೋಕ್ಕೆ ಎಷ್ಟೋ ಮನುಷ್ಯರು ನಿಂತರು, ಸಮಾನತೆಯ ಮನುಷ್ಯರು. ನಾವು ಕೂಡ ಅದನ್ನು ಮಾಡ್ತಾ ಇದ್ದೀವಿ, ಅದು ಆಗ್ತಾ ಇದೆ. ಇದನ್ನು ನಾವೊಂದು ವ್ಯಕ್ತಿ ಇವ್ರ ತಪ್ಪು ಅವ್ರ ತಪ್ಪು ಅಂತ ನೋಡೋರಲ್ಲ. ಇದು ಇಡೀ ಇದು ವ್ಯವಸ್ಥೆನೇ, ಈ ಒಂದು ಸಿನಿಮಾ ರಂಗದ ವ್ಯವಸ್ಥೆಯಲ್ಲಿ ತುಂಬಿ ತುಳುಕ್ತಾ ಇರೋ ಒಂದು ಕಾಯಿಲೆ. ಅದನ್ನು ನಾವು ದೊಡ್ಡ ಮಟ್ಟಕ್ಕೆ ಕಿತ್ತಾಕ್ಬೇಕು ಹೊರತು ಇವರಿಂದ ಮಾತ್ರ ತಪ್ಪು ಅಂತ ನೋಡಿದ್ರೆ ಸುಮ್ಮನೆ ಅದು ಸೆನ್ಸೇಷನಲ್ ಪ್ರಚಾರ ಆಗುತ್ತೆ. ಅದರಿಂದ ಏನು ಉಪಯೋಗ ಇಲ್ಲ. ನಾವು ಒಂದು ಸರ್ಕಾರ ಏನೇನು ಇದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ಕ್ರಮ ತಗೊಂಡ್ರೆ ಒಂದು ಉತ್ತಮವಾದ ಒಂದು ಇದು ಸಿಗುತ್ತೆ, ಉತ್ತಮವಾದ ಚಿತ್ರರಂಗ ಆಗುತ್ತೆ. ಉತ್ತಮವಾದ ಚಿತ್ರರಂಗ ಆದರೆ ಇನ್ನು ಉತ್ತಮವಾದ ಸಿನಿಮಾಗಳು ಬರುತ್ತೆ, ಪ್ರತಿಭಾವಂತರು ಬರ್ತಾರೆ. ಸಿನಿಮಾ ರಂಗದಿಂದ ನಮಗೆ ಒಳ್ಳೆಯ ಒಂದು ಬಾಕ್ಸ್ ಆಫೀಸು ಆಗುತ್ತೆ, ಒಳ್ಳೆ ಸಂದೇಶ.